ಕುಂತ್ಕೊಳ್ಳ. ರಂಗಪ್ಪ ಇಲ್ಲಿ ಕೇಳು, ನೀವಿಬ್ರು ಈಗ ಏನೂ ಮಾತಾಡಬೇಡ್ರಿ. ಐನೋರು ಬರಲಿ, ಅವರು ಈ ಮನೆ ಜನ ಇದ್ದಂಗೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡೋಣಂತೆ. ರಂಗಪ್ಪ ಅವ್ರಿಗೆ ತಪ್ಪು ಸರಿ ವಿವೇಚನೆ ಇರ್ತದೆ ಮಗ. ಐಗೋಳೇನು ಹೇಳ್ತಾರವ, ಅದೇ ಲೆಕ್ಕ ಆ ಪರಿಶೀಲನೆ ಮಾಡಕ್ಕೆ ಅಥವಾ ಜೈಮಿನಿ ಬರ್ತು ಆ ಓದಕ್ಕೆ. ಮನೆ ವಿಷಯ ಇದು, ತಪ್ಪು ಸರಿ ಯೋಚನೆ ಅವ್ರಿಗಿರ್ತದ, ನಿರ್ಧಾರ ಅನ್ನೋದು ನನ್ನ ಮದುವೆ ನಿರ್ಧಾರ ನಂದು. ಮುಖಂಡ ನಿಲ್ಲ ಅವ್ವ, ನಾ ಹೂವಳಿಗೆ ಹೊಂಟಿನವ. ನಿಲ್ಸವನನ್ನ ರಂಗಪ್ಪ. ಬಿಡವ ಅಯ್ಯಂಕಪ್ಪ ಸಾಲದವ್ರೆ, ಇವನ ಹೆಂಗ್ರೆ ಮೇಲೆ ಬಿಟ್ಟಾಗ ಗೊತ್ತಾಗ್ತದೆ. ಮನೆ ಹೊಳ ನನ್ನ ಮಗನಿಗೆ. पतनगा उलुलु है मैं पोंडगा, अलल मीन पतनगा उलुलु है मैं पोंडगा, ले 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 गा ले ले कंडू ले 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 गा ले ले कंडू ले 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 गा ಕಂಡು ಲೇ ಲೇ ಲೇಗ. ಚಿನ್ನಕ್ಕ ಅಲ್ಕಾಣಿ ಏಡಿ. ಏನಾಯ್ತು? ಕಾಲ್ ಏಡಿ ಕಚ್ಬಿಡ್ತಲೆ. ಹಾಂಗ್ ತುದಿ ಬೆಳ ಹಿಡಿದ್ರಿ ನೀವು, ಕಚ್ಚದೆ ಬಿಡ್ತದೇನು? ಅಮರಿ ಅಲ್ಲಾಡಕ್ ಆಗ್ಬಾರ್ದು, ಹಾಂಗ್ ಹಿಡಿಬೇಕು ಏಡಿನ. ಚಿನ್ನಕ್ಕ, ನೀವೆಷ್ಟು ಚಂದ ಕಾಣ್ತೀರಿ. ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಇತ್ತಿತ್ಲಾಗಿ. ಅಯ್ಯೋ, ನಾನೆಂತ ಚಂದ ಚಿನ್ನಕ್ಕ, ಕರಿ ಮುಸುಳಿ. ನಿಮ್ಮ ಪಾದದ ಬಣ್ಣ ನನ್ನ ಮುಖದಾಗ ಬರಬೇಕು ಅಂದ್ರೆ ಅದು ಎಷ್ಟು ಪುಣ್ಯ ಮಾಡಬೇಕೋ, ಅದು ಎಷ್ಟು ಜನ್ಮ ಎತ್ತು ಬರಬೇಕು. ಅದಕ್ಕೆ ತಾನೇ ಮುಕುಂದಯ್ಯವರು ನಿಮ್ಮ ಪಾದದ ಕೆಳಗೆ ಬೀಳಕ್ಕೆ ಅಷ್ಟೊಂದು ದುಂಬಾರ ಪಾಡ್ಪಡ್ತಿರೋದು. ನೀನು ಹೆಂಗೆಲ್ಲ ಮಾತಾಡ್ತೀಯ? ಹೋಗಿ ನಾನು ಜೊತೆ ಮಾತಾಡಲ್ಲ. ಚಿನ್ನಕ್ಕ, ಅಲ್ಕಾಣಿ ಆ ಕಲ್ಲು ನೆತ್ತಿಯಲಿ 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 ಬಂದವನ್ಯಾರು ನಿಂದವನ್ಯಾರು, ಸರಿ ಹೊತ್ತು ಇರುಳಿನಲಿ 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 ಬಂದವನ್ಯಾರು ಬಂದವನ್ಯಾರು, ಕೆನೆಯುವ ಕುದುರೆಯ ಸಂವಾರ ಸಂವಾರ. ಮುಕುಂದಯ್ಯವ್ರನ್ನೇ ಕೇಳಿ ಹೇಳ್ತಾರೆ, ಚಿನ್ನಕ್ಕನವ್ರನ್ನ ಹೊತ್ಕೊಂಡು ಹಳ್ಳ ದಾಟ್ಸಿದ್ ಹೌದೋ ಅಲ್ಲೋ ಅಂತ. ಅಲ್ಲಿ ಏನಾಗಿದೆಯೇ? ಇನ್ನೊಂದು 4-5 ತಿಂಗಳು ತಾಳಿ ಚಿನ್ನಕ್ಕ, ಆಮೇಲೆ ತೋರಿಸ್ತೀನಿ ಅಲ್ಲಿ ಇರೋದನ್ನ. ನಿಂಗೆ ಬಾಲೆ ಆಗ್ತದೇನೆ? ಹ್ಞೂ ಕಣ್ರೋ, ನಾನು ಬಸ್ರಿ. ಹೆಂಗೈತೆ? ಗಂಡನ ಮಗ್ಲಲ್ಲಿ ಬೆತ್ತಲೆ ಮಲಗಿದ್ರೆ. ಥೂ, ನಿನ್ ಬೆತ್ತಲೆ ಮಲಗ್ತೀಯಾ? ಹೋಗೆ, ನಿಂಗೆ ನಾಚಿಕೆ ಆಗೋಲ್ವಾ? ಎಂತ ಬಂಡಿರಪ್ಪ ನೀನು. ಅಲ್ಲಿ ಯಾರು ಅಲ್ಲಿ ಬರ್ತಾ ಇರೋದು? ಕಮರ್ಸಲ್ಲಿ ಪುಟ್ಟಚಾರ್ ತಂಗಿ ಅಂತ ಕಾಣ್ತದೆ. ಹೇ, ಅವಳು ಕಂಬ್ಳಿ ಬಿಟ್ಟು ಕೊಡೆ ಹಿಡ್ಕೊಂಡು ಬರ್ತಾಳ. ಅಯ್ಯೋ, ನಿಮಗ್ ಗೊತ್ತಿಲ್ಲ ಚಿನ್ನಕ್ಕ, ಅವಳು ಗಂಡ ಸತ್ ಮೇಲೆ ಅವಳ ಕಥೆನೇ ಬೇರೆ ಆಗಿದೆಯಂತೆ. ಛೇ, ಅಲ್ಲ ಕಣೆ, ನಮ್ಮೂರು ಹುಡ್ಗೇನ ಹುಟ್ಟಂಗ್ ಕಾಣ್ತದೆ. ಹುಡ್ಗೆಗೇನು? ನಾನು ಉಡೋದಿಲ್ಲೇನು ನಿಮ್ಮೂರು ಹುಡ್ಗೇನ? ಹೂ ಕಂಡ್ರು, ಯಾರೋ ಹೆಗ್ಗಡ್ ತಣ್ಣವ್ರ ಕಣ್ಣ ಕಾಣ್ತದೆ. ಓ, ಬೆಟ್ಟಳ್ಳಿ ದೇವಮ್ಮೆ ಕಡ್ತೀರು ಮುಕ್ಕುಂದಯ್ಯವ್ರ ಅಕ್ಕಯ್ಯ. ಅದ್ಯಾಕ್ ಹಿಂಗ್ ಬರ್ತವ್ರೆ?
ಏನೇ ಚಿನ್ನು, ಇನ್ನು ಸಸ್ಯ ನಟ್ಟಿ ಪೂರೈಸಿಲ್ವೇನೆ? ಮನೇಲೆಲ್ಲ ಸುಖವಾಗಿದ್ದಾರೇನೆ? ಅಜ್ಜಿ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ. ತಮ್ಮ ಇನ್ನ ಇಲ್ಲೇ ಕಂಡು ಮಾತಾಡ್ಸ್ಕೊಂಡು ಹಿಂಗೆ ಹಿಂದಕ್ಕೆ ಹೋಗ್ಬಿಡೋಣ ಅಂತ ಬಚ್ಚನ್ನು ಕರ್ಕೊಂಡು ಓಡೋಡಿ ಬಂದೆ. ಬಾಲೆನ ಅತ್ತಮ್ಮನ ಹತ್ರ ಬಿಟ್ಟು ಬಂದಿದ್ದೀನಿ. ಎಷ್ಟು ಸುಂದರವಾಗಿದೆ ಚಿನ್ನು, ನಿನ್ನಷ್ಟು ಸುಂದರವಾಗಿ ನಮ್ಮ ವಂಶದಲ್ಲೇ ಇಲ್ಲ ಕಣೆ. ತಮ್ಮಯ್ಯ ನಿನ್ ಕೈ ಹಿಡಿಯಕ್ಕೆ ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ಅಯ್ಯೋ ಹುಚ್ಚು ಹುಡ್ಗಿ, ಯಾಕೆ ಹೇಳ್ತೀಯಾ? ಸರಿ ಬಾರೆ ಹೋಗೋಣ. ಅಲ್ಲಿ ಕೂತಿರೋದಾರೆ ನಾಗಕ್ಕ. ನಾಗಕ್ಕನಾ? ತಮ್ಮಯ್ಯ ಎಲ್ಲೇ ಎಲ್ಲೂ ಕಾಣ್ತಾನೆ ಇಲ್ಲ. ಗದ್ದೆಗೆ ಬಂದಿದ್ರು, ಕೆಲಸ ಮುಗಿದ್ಮೇಲೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಸರಿ ಮನೇಲಿ ಅವನಲ್ಲ, ಅಲ್ಲಿಗೆ ಹೋಗೋಣ ಬಾರೆ. ಮನೆಗಂದ್ರೆ ನಮ್ಮ ಮನೆಗಲ್ಲ, ಕೋಣೂರ್ಗೆ. ಕೋಣೂರು ಅವನ ಮನೆ ಹೆಂಗಾಯ್ತದೆ? ಹೂವಳ್ಳಿ ಅಲ್ವೇನೆ ಅವನ ಮನೆ? ನಾಚಿಕೆ ನೋಡು ನಾಚಿಕೆ. ಸರಿ ಬಾರೆ ಹೋಗೋಣ. ಏನಂದ ಬಚ್ಚ? ಅಯ್ಯ ಗುತ್ತಿ ಎಲ್ಲೋದ ಅಂತ ಕೇಳ್ದ. ನನಗೇನ್ ಗೊತ್ತು ಅಂದೆ. ಏನ್ ಮಾಡ್ತಿರೋ ಮಾಡಿ ಮಾಡಿ, ಆ ಬಡ್ಡಿ ಮಗ ಎಲ್ಲಿ ಹೋಗ್ತಾನ ನಾನು ನೋಡೇ ಬಿಡ್ತೀನಿ ಅಂದ ಅಷ್ಟಯ್ಯ. ಅದ್ ಸರಿ, ಏನು ಎಲ್ಲ ಈ ಕಡೆ ನಗ್ತಿದ್ರಲ್ಲ, ಏನ್ ವಿಷಯ? ಏನಿಲ್ಲ ಕಂದ್ಬಿಡು. ಆ ತಿಮ್ಮು ಮಡಂಕಿಳರಲ್ಲ, ಐತಣ್ಣಿಗೆ ತುಟಿ ಮೇಲೆ ಮೀಸನೆ ಚಿಗುರಿಲ್ಲ. ಹಂಗಿದ್ರು ಅವ ಚೆನ್ನಾಗ್ ಕಸರತ್ ಮಾಡಿ ಹೊಟ್ಟೆ ಮುಂದಕ್ಕೆ ಬರ್ಸೋನೆ ಅಂತಿದ್ರು ಅಷ್ಟೇ. ಆಮೇಲೆ ಐತಣ್ಣಂದು ಇಲ್ಲ ಬೇರೆ ಕೈ ಚೌಕೈದು ಅಂತಿದ್ರು. ಅವ್ನೇನಾದ್ರೂ ನನ್ನ ಎದುರುಗಡೆ ಸಿಕ್ಕಿದ್ರೆ ಅವ್ನ ಮುಖದ ಮೇಲೆ ಹೋಗಿ ನೀರ್ ಬರ್ಸಿಲ್ಲ ಅಂದ್ರೆ ನಾನು ಆಯ್ತಾ ಹೆಂಡ್ತಿನೇ ಅಲ್ಲ. ನೀ ಸುಮ್ನಿರು. ಇನ್ ನಂಗೆ ಅಂದ್ರೆ ಸಾಕು, ಬಳ 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 ಅಂದ್ಬಿಡ್ತಿದೆ. ನಾನೇನ್ ಸುಮ್ನೆ ಬಿಟ್ಟು ಅನ್ಕಂಡ್ ಅವನ್ನ ನೋಡು. ಇನ್ನೊಂದ್ಸಲಿ ಹಂಗ ಅನ್ಬೇಡ. ಇನ್ನೊಂದ್ಸಲಿ ಹಂಗಂದ್ರೆ ನಿನ್ ಕೈ ಕತ್ತರಿಸಾಕ್ಬಿಡ್ತೀನಿ. ಕತ್ತರಿಸ್ತಾ ಇದ್ರೆ ನಾನು ಪೀಂಚಿನ ಗಣ್ಣ ಅಂತ ಕರಿಬೇಡ ಅಂತ ಹೇಳ್ಬೇಕನು. ಹೋಗ್ಲಿ, ಬೆಟ್ಟಳ್ಳಿ ದೇವಮ್ಮ ಹೆಗ್ಗರ್ತಿಯರು ಬಂದಿದ್ರು. ಕೂದಲೆಲ್ಲ ಕೇರ್ಕೊಂಡು ಒಂಥರ ಮಾಡ್ಕೊಂಡು ಈಗಷ್ಟೇ ಚಿನ್ನಕ್ಕನ್ ಕರ್ಕೊಂಡು ಹೋದ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ಆ ದೇವಯ್ಯ ಗೌಡ್ರು ಕೇಳಿಸ್ತಾರ ಜಾತಿಗೆ ಸೇರ್ತೀನಿ ಅಂತಿದ್ರು. ಆದ್ರದ್ದು ಇರ್ಬೇಕು ಇದೆಲ್ಲ. ಅಲ್ಲ, ಆ ದೇವಯ್ಯ ಗೌಡ್ರಿಗೆ ಏನು ಬಂದದೆ ಹಾಳಾದ್ರ ಕಿಲಸ್ತಾರ ಜಾತಿಗೆ ಸೇರಕ್ಕೆ? ಮೂತ್ನಂತ ಹೆಂಡತಿ ಮಕ್ಳಿರುವಾಗ ಬಾ ಹೋಗದ ಮಾತಾಡಿ ನಡಿಲ್ಲ ಅಕ್ರಿ. ಯಾಕೈತಿ ಒಬ್ಳೆ ಬಂದಿದ್ದಿ ಅದು ನಡ್ಕೊಂಡು? ಏನು ಯಾಕೆ ಬಾರೆ, ಯಾಕೆ ಅಳ್ಬೇಡ. ಅಯ್ಯೋ ಅಜ್ಜಿ, ಈಗೇನಾದ್ರೂ ತಮ್ಮಯ್ಯ ನನ್ ಜೊತೆ ಬಂದಿಲ್ಲ ಅಂದ್ರೆ ನನ್ ಮುತ್ತೈದೆ ತನನೇ ಕಳ್ಕೋಬೇಕಾಯ್ತು. ಯಾಕೆ ಏನಾಗಿದೆ? ಅವ್ರು ಕಿಲಸ್ತಾರ್ ಜಾತಿಗೆ ಸೇರ್ತಾರಂತ ಅಜ್ಜಿ. ಅವನ್ಗೇನ್ ದೊಡ್ಡ ರೋಗ ಬಂದಿದೆ ಅವ್ರಿಗೆ? ಅವ್ರ ಹಂಗೇನಾದ್ರೂ ಮಾಡೋದಾದ್ರೆ ನಾನು ಬಾಲೆ ಯಾವ್ದನ ಕೆರೆಗೋ ಬಾವಿಗೋ ಬೀಳ್ಬೇಕಾಯ್ತದೆ. ಅಳ್ಬೇಡ 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 ಅಳ್ಬೇಡ. ನಾನು ಅವ್ರ ಸುಖಕ್ಕೆ ಯಾವತ್ತೂ ಅಡ್ಡಿ ಮಾಡಿಲ್ಲ ಅಜ್ಜಿ. ನನ್ ತಾಳಿ ಬಗ್ಗೆ ಉಳಿದ್ರೆ ಸಾಕು ಅಂತ ನಾನು ಸುಮ್ನೆ ಇದ್ದೆ. ಈಗೇನಾದ್ರೂ ತಮ್ಮಯ್ಯ ನನ್ ಜೊತೆ ಬಂದಿಲ್ಲ ಅಂದ್ರೆ ಅವ್ರು ಕೇಳೋದಾದ್ರೆ ತಮ್ಮಯ್ಯ ಮತ್ ಮಾತ್ರ ಅಂತ ಓಡೋಡಿ ಬಂದೆ ಅಜ್ಜಿ. ಮುಕುಂದನ ಮುಕುಂದ, ಅಕ್ಕಯ್ಯ ಅಕ್ಕಯ್ಯ ಸಮಾಧಾನ ಮಾಡ್ಕೊಳ್ಳಿ. ನಿಂಗೆ ಯಾರೇ ಈ ಸುಳ್ ಸುದ್ದಿನೆಲ್ಲ ಹೇಳ್ದವ್ರು? ಬಾವನ್ನ ಕಿಲಸ್ತ್ರ ಜಾತಿಗೆ ಸೇರ್ಸ್ಕೊಳಕ್ಕೆ ನಾವೆಲ್ಲ ಏನ್ ಸತ್ತೋಗಿವಿ ಅಂತ ಮಾಡಿಯಾ? ಆ ಬಚ್ಚ ಇಲ್ಲೇ ಅವನಲ್ಲ, ಅವನನ್ನ ಕೇಳ ಎಲ್ಲ ಹೇಳ್ತಾನೆ. ಅವನ್ ಮುಂಡ ಮಸ್ತು ಶನಿ ಸುಳೆ ಮಗ. ಕಿಟ್ಟಪ್ಪನ ತಂದ್ರಾಕದ್ರಲ್ಲಿ ಎತ್ತಿದ ಕೈಯವ. ನೀನ್ ಅವನು ಮಾತು ನಂಬ್ಕೊಂಡು ಮೊನ್ನೆ ಅವನು ತೀರ್ಥಹಳ್ಳಿ ಕರ್ಕೊಂಡೋಗಿ ಕಿಲಾಸ್ತಾರ್ ಜಾತಿಗೆ ಸೇರಿಸಿ ಅದಂತ ತೀರ್ಥ ಕೊಡ್ಸಿ ಕರ್ಕೊಂಬಂದ್ರ ಅಂತಲ್ಲ. ಎಲ್ಲಿದ್ದಾನೆ ಅವ? ಏ ಮುಕುಂದ, ಏ ಬಚ್ಚ ಬರ ಇಲ್ಲಿ. ನೀನ್ ಕಿಲಸ್ತ್ರ ಜಾತಿಗೆ ಸೇರಿ ನಿಜಾನೇನಾ? ನಂಗೇನ್ ಗೊತ್ತರಯ್ಯ, ಬರಾವು ಬರ್ದ್ ಮೂಳ್ಗೆ. ಮತ್ತ ಅಕ್ಕಯ್ಯನ ಹತ್ರ ಬೊಗಳ್ದೆ ಅಂತಲ್ಲ.
ಅವತ್ತು ತೀರ್ಥಹಳ್ಳಿಗೆ ಗಾಡಿ ಮೇಲೆ ಹೋಗಿದ್ದಾಗ ಆ ಪಾದ್ರಿ ಮನೆಯಲ್ಲಿ ಸಣ್ಣ ಗೌಡ್ರು ತೀರ್ಥ ತಗ ಅಂದ್ರು. ಎಂಥದೋ ಒಂದಿಷ್ಟು ಓದಿದ್ರು, ನೀರಿನ ಕೀಲಸ್ತ್ರ ಆದೆ ಅಂದ್ರು. ಇನ್ಮೇಲೆ ನೀವು ಒಲೆರವಲ್ಲ, ಬಿರಾಮ್ರು ಗೌಡ್ರು ಮನೆಗೆ ಹೋದ್ರೆ ಅಂಗಳದಾಗೆ ನಿಲ್ಬೇಕಾಗಿಲ್ಲ, ಜಗ್ಲಿ ತನಕನೂ ಹೋಗಿ ಕೂರ್ಬೋದು ಅಂದ್ರು. ಸಣ್ಣ ಗೌಡ್ರಿಗೂ ಇಸ್ಕೂಲ್ನಾಗೆ ತೀರ್ಥ ಕೊಡ್ತಾರಂತೆ. ಅದೇ ಆ ದೊಡ್ಡ ಪಾದ್ರಿ ಇದಾರಲ್ಲ, ಬಿಳಿ ಪಾದ್ರಿ, ಅವರು ಸೀಮೊಗ್ಗದಿಂದ ಬಂದ್ಮೇಲೆ ಅವ್ರನ್ನು ಜಾತಿಗೆ ಸೇರ್ಸ್ಕೊತಾರಂತೆ. ಇದೆಲ್ಲ ಕೇಳ್ಕೊಂಡು ಸುಮ್ಮನಿದ್ದೆ ನೀನು. ನೀವು ಮಾಡೋದು ಒಂದೊಂದಲ್ಲ, ಸರಿಯಾಗಿ ಕೇಳ್ಕೊ. ನೀನು ಈಗಲೇ ಬೆಟ್ಟಳಿಗೆ ಹೋಗಿ ನಾ ಹೇಳ್ದೆ ಅಂತೇಳಿ ಗಾಡಿ ಕಟ್ಸ್ಕೊಂಡು ರಾತ್ರಿ ಬಂದ್ಬಿಡ್ಬೇಕು. ಕಮಾನ್ ಗಾಡಿ, ಗೊತ್ತಾಯ್ತಾ? ಆಯ್ತು ನೋಡಿ. ಮತ್ತೆ ಆ ಸಣ್ಣ ಗೌಡ್ರಿಗೂ ಬರಕ್ ಹೇಳ್ದೆ ಅಂತ ಹೇಳು. ಹೊಂಡು. ಅಯ್ಯ, ಅವರು ಮನೇಲಿ ಇರ್ಲಿಲ್ಲ ನಾವು ಬರಾಗ. ಗದ್ದೆಗೆ ಏನಾರ ಹೋಗಿರ್ಬೋದೋ ಏನೋ. ಅಲ್ಲ, ಮೇಘರಳ್ಳಿಗೆ, ಅದೇ ಕಾವೇರಿ. ಯಾಕ ಆ ವಿಷಯ ಎಲ್ಲ ಮನೇಲಿ ಇರುವಾಗ. ಹೊಂಡು, ಈಗ ನಾ ಹೇಳಿದ್ನ ಹೇಳು. ಮೇಘಗಳಿಂದ ಬಂದಿದ ತಕ್ಷಣ ಹೊಂಡು. ಆಯ್ತು ನೋಡಿ. ಅಕ್ಕಯ್ಯ, ಸಮಾಧಾನ ಮಾಡ್ಕೊಳ್ಳಿ. ನಾ ಇಲ್ವಾ ಎಲ್ಲ. ಬನ್ನಿ. Jesus loves everyone. Amen. ಆಮೇನ್. ಫಾದರ್, ನಾನು ರಾಜಪ್ಪ ಅಂತ ಸಾಗರದ ಕಡೆ ಮತ ಪ್ರಚಾರ ಮಾಡ್ತಾ ಇದ್ದೀನಿ ಫಾದರ್. ಇನ್ನೇನು ಕೆಲವೇ ದಿನಗಳಲ್ಲಿ 2 ಮನೆತನಗಳು ನಮ್ಮ ಕ್ರೈಸ್ತ ಮತವನ್ನು ಸೇರಲಿದ್ದಾರೆ ಫಾದರ್. ಬಲವಂತದಿಂದ ಅಲ್ಲವಲ್ಲ? ಛೇ ಛೇ ಛೇ, ಇಲ್ಲ ಫಾದರ್, ಅವರೇ ಇಷ್ಟಪಟ್ಟು ನಮ್ಮ ಕ್ರೈಸ್ತ ಮತದಲ್ಲಿ ನಂಬಿಕೆ ಇಟ್ಟು ಬರಲಿದ್ದಾರೆ ಫಾದರ್. ವೆರಿ ಗುಡ್, ಥ್ಯಾಂಕ್ ಯು ಫಾದರ್. ಫಾದರ್, ನಾನು ಪ್ರಭು ಅಂತ ಘಟ್ಟದ ಕೆಳಗೆ ಮತ ಪ್ರಚಾರದ ಕೆಲಸದಲ್ಲಿ ತೊಡಗಿದ್ದೇನೆ. ತಾವು ಬಂದ ಸುದ್ದಿ ಕೇಳಿ ತಮ್ಮ ಆಶೀರ್ವಾದಕ್ಕಾಗಿ ಬಂದಿದ್ದೀನಿ ಫಾದರ್. ಹೇಗೆ ನಡೀತಿದೆ ನಿಮ್ಮ ಕೆಲಸ ಫಾದರ್? ಈಗಾಗಲೇ 3 ಜನ ನಮ್ಮ ಮತಕ್ಕೆ ಸೇರಿದ್ದಾರೆ. ಆದರೆ ಅವರ ಕುಟುಂಬದವರು ಅವರನ್ನು ಬಹಿಷ್ಕರಿಸಿದ್ದಾರೆ ಫಾದರ್. ಆದರೂ ಅವರು ನಿರಾತಂಕವಾಗಿದ್ದಾರೆ ಫಾದರ್, ನಿರಾತಂಕವಾಗಿದ್ದಾರೆ. ಗಾಡ್ ಬ್ಲೆಸ್ ಯು. ನಾನು ಧರ್ಮಪಾಲ ಫಾದರ್. ಬಲವಂತ ಮಾಡದೆ ಕೇವಲ ಉಪದೇಶದಿಂದ ಜಾಗೃತರನ್ನಾಗಿ ಮಾಡಿ 7 ಜನರನ್ನು ನಮ್ಮ ಧರ್ಮಕ್ಕೆ ಸೇರಿಸಿಕೊಂಡಿದ್ದೇನೆ ಫಾದರ್. ಆದರೆ ಅವರೆಲ್ಲರೂ ಬಡವರು ಫಾದರ್. ಶ್ರೀಮಂತರಾರು ಇಲ್ಲವೇನು? ಇದ್ದಾರೆ ಫಾದರ್. ಅವರು ನಮ್ಮ ಕ್ರೈಸ್ತ ಮತದಲ್ಲಿ ಆಸಕ್ತರಾಗಿದ್ದು ತಮ್ಮ ತನು ಮನ ಅರ್ಪಿಸಲು ಸಿದ್ಧರಾಗಿದ್ದಾರೆ ಫಾದರ್. ತಾನು ಮಾನ ಸಾಕು ಸಾಕು. ಇಲ್ಲಿಯ ಜನ ಬದಲಾಗಬೇಕು, ವಿದ್ಯಾವಂತರಾಗಬೇಕು, ನಮ್ಮ ಉಪದೇಶಗಳನ್ನ ಕೇಳಬೇಕು. ಸರಿ ಎನಿಸಿದ ಜಾಗಗಳಲ್ಲಿ ಉಪದೇಶ ಮಾಡ್ತಿರ್ತೀನಿ ಫಾದರ್. ಒಂದು ಸಣ್ಣ ಬದಲಾವಣೆ ಆಗ್ತಾ ಇದೆ. ಸಣ್ಣ ಬದಲಾವಣೆ ಸಾಲದು ಜೀವರತ್ತಯ್ಯ. ಗಮನ ದೊಡ್ಡ ಬದಲಾವಣೆ ಕಡೆ ಇರಬೇಕು. ಆದರೆ ಯಾರನ್ನು ಬಲವಂತದಿಂದ ನಮ್ಮ ಮತಕ್ಕೆ ಮತಾಂತರ ಮಾಡಬಾರದು. ಖಂಡಿತ ಇಲ್ಲ ಫಾದರ್, ಬಲವಂತರಿಂದ ಮತಾಂತರ ಮಾಡುತ್ತಿಲ್ಲ. ಒಂದು ದಿನ ಕ್ರೈಸ್ತ ಧರ್ಮ ವಿಶ್ವವ್ಯಾಪಿ ಆಗಿರುತ್ತದೆ. ಆ ದಿನಕ್ಕಾಗಿ ನಾವು ಎದುರು ನೋಡುತ್ತಿರಬೇಕು. ಮಿಸ್ಟರ್ ಜೀವರತ್ನಯ್ಯ ಫಾದರ್, ನಿಮ್ಮಂತವರು ನಮಗೆ ಬೇಕು. ಫಾದರ್, ಇದಕ್ಕಾಗಿ ನಾನು ಶಕ್ತಿ ಮೀರಿ ದುಡಿಯುತ್ತೇನೆ. ನೋ ಮೈ ಚೈಲ್ಡ್, ಇದಕ್ಕಾಗಿ ನೀವು ಏನು ಮಾಡಬೇಕಾಗಿಲ್ಲ. ಮೂಢ ಜನರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು, ಶುಚಿತ್ವ ಬೋಧಿಸಬೇಕು,
ಅವರ ಆರೈಕೆ ಮಾಡಬೇಕು. ಆಗ ಪ್ರಭು ಯೇಸು ಅವರ ಸೇವೆಯಲ್ಲೇ ನಮಗೆ ದೊರಕುತ್ತಾನೆ. ಅಂದ ಹಾಗೆ ನಮ್ಮ ಶಾಲೆಗೆ ಮೇಷ್ಟ್ರು ಯಾರು ಅಂತ ನಿರ್ಧರಿಸಿದ್ದೀರಿ? ಐಗಳೇ ಫಾದರ್, ಇವರು ಅನಂತಯ್ಯ ಐಗಳು. ಇವರನ್ನು ನಮ್ಮ ಮಿಷನ್ ಸ್ಕೂಲಿನ ಹೆಡ್ ಮಾಸ್ಟರ್ನಾಗಿ ನೇಮಿಸಿದ್ದೇನೆ. ವೆರಿ ಗುಡ್. ಇನ್ನು ಯಾರ್ಯಾರು ನಮ್ಮ ಮತಕ್ಕೆ ಬರಲು ಸಿದ್ಧರಿದ್ದಾರೆ? ಬೆಟ್ಟಲ್ಲಿ ದೇವಯ್ಯಗೌಡ, ಇವರು ಮತ್ತಿವರ ಸಂಗಡಿಗರು ನಮ್ಮ ಮತಕ್ಕೆ ಪ್ರೀತಿಯಿಂದ ಬರುತ್ತಿದ್ದಾರೆ. ಹೌದಲ್ಲವೇ ಫಾದರ್? ದೇವಯ್ಯನವರು ಪವಿತ್ರ ಬೈಬಲಿನ ಉಪದೇಶಗಳಿಗೂ ದೇವರ ಕುವರ ಯೇಸುಕ್ರಿಸ್ತನ ವ್ಯಕ್ತಿತ್ವಕ್ಕೂ ಮಾರು ಹೋಗಿದ್ದಾರೆ. ಹಿಂದೂ ಧರ್ಮದ ಮೌಢ್ಯ ವಲಯದಿಂದ ಹೊರಬರಲು ಕಾತರರಾಗಿದ್ದಾರೆ. ಈಗ ನಮ್ಮೊಂದಿಗೆ ಚೆನ್ನಾಗಿದ್ದಾರೆ. ಸೈಕಲ್ ಕಲಿತಿದ್ದಾರೆ. ಅಲ್ಲದೆ ಕಾಫಿ ಕುಡಿಯುವ ಅಭ್ಯಾಸವಾಗಿದೆ ಇವರಿಗೆ. ಬಲವಂತದಿಂದ ಅಲ್ಲವಲ್ಲ? ಖಂಡಿತ ಇಲ್ಲ ಫಾದರ್. ಮೊದಲಿಗೆ ದೇವಯ್ಯ ಮತ್ತವರ ಸಂಗಡಿಗರನ್ನು ನಮ್ಮ ಮತಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ತಾವು. ಖಂಡಿತ. ದೀಕ್ಷಾ ಸ್ನಾನ ಪ್ರಾರಂಭವಾಗಲಿ. ಸಿಸ್ಟರ್ ರೋಸಿ, Yes, Father. ಇಂತಹ ಸುದಿನದಲ್ಲಿ ತಂದೆ ಯೇಸುವಿನ ಸ್ತುತಿ ಆಗಲಿ. Yes, Father. ಪ್ಲೀಸ್. ಯೇಸು ನಮ್ಮ ರಕ್ಷಕ, ಪಾಪಗಳ ತೊಳೆವ ಸಂತೋಷ ಉಕ್ಕೆ ಉಕ್ಕುತ್ತೆ. ನಮ್ಮ ರಕ್ಷಕ ಪಾಪಗಳ ತೊಳೆವ ಸಂತೋಷ ಉಕ್ಕೆ ಉಕ್ಕುತ್ತೆ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ನಾನು ಬಾವನ್ ಜಾತಿ ಕೆಡ್ಸೋ ಕೆಲಸ ಮಾಡ್ತಿದ್ದೀರಾ? ಬಾವಿಗೆ ಹಾರ ಕೊಟ್ಟಿದ್ದ ನನ್ನ ಕೈ ನಿಲ್ಸ್ ಬಂದಿನಿ. ಮರ್ಯಾದೆಯಿಂದ ಹೇಳ್ತೀನಿ, ನಾನು ಬಾವನ್ ಜಾತಿ ಕೆಡ್ಸಲ್ಲ ಅಂತ ನಿಮ್ಮ ದೇವರ ಮೇಲೆ ಆಣೆ ಇಟ್ಟು ಹೇಳಿ, ಇಲ್ಲ ಅಂದ್ರೆ ನಿಮ್ಮನ್ನ ಸುಟ್ಟು ಬಿಡ್ತೀನಿ. ಮಿಸ್ಟರ್ ಜೀವರತ್ನಯ್ಯ, ವಾಟ್ ಇಸ್ ಗೋಯಿಂಗ್ ಆನ್? ಮಿಸ್ಟರ್, ನೀವು ಬಹಳ ದೊಡ್ಡ ತಪ್ಪು ಕೆಲಸ ಮಾಡುತ್ತಿದ್ದೀರಿ. ಇದಕ್ಕೆ ನಿಮಗೆ ದೊಡ್ಡ ಶಿಕ್ಷೆಯಾಗುತ್ತದೆ. ದೇವಯ್ಯ, ರೆವರೆಂಡ್ ಅವರಿಗೆ ಏನಾದರೂ ಆದರೆ ಅದಕ್ಕೆ ನೀವೇ ಹೊಣೆ ಆಗುತ್ತೀರಿ. ನಮ್ಮನ್ನು ರಕ್ಷಿಸುವ ಭಾರ ನಿಮ್ಮದು. ಪಾತ್ರಿಗಳೇ, ನೀವು ನನ್ನ ಜಾತಿಗೆ ಸೇರ್ಸ್ಕೊಳ್ಳಲ್ಲ ಅಂತ ಹೇಳ್ಬಿಡಿ, ಅವ ಕೋವಿ ಕೆಳಗಿಳಿಸ್ಬಿಡ್ತಾನೆ. ಏನೋ ಮುಕುಂದ, ಆ ಕೋವಿ ಕೆಳಗಿಳಿಸೋ, ಅವ್ರು ನನ್ನ ಜಾತಿಗೆ ಸೇರ್ಸ್ಕೊಳ್ಳಲ್ವಂತ. ಹಾಗಂತ ಪಾದ್ರಿಗಳೇ ಹೇಳಿ, ಇಲ್ಲ ಅಂದ್ರೆ ನಾ ಬಿಡೋನಲ್ಲ. ಮಿಸ್ಟರ್ ಮುಕುಂದಯ್ಯ ಗೌಡರೇ, ನಿಮ್ಮ ಭಾವನವರು ಅವರ ಹೆಂಡತಿಗೆ ಹೇಳದಿದ್ದದ್ದು ಅದು ಅವರು ಮಾಡಿದ ತಪ್ಪು. ನಾವು ಯಾರನ್ನು ಬಲವಂತವಾಗಿ ನಮ್ಮ ಧರ್ಮಕ್ಕೆ ಸೇರಿಸುತ್ತಿಲ್ಲ. ಮಿಸ್ಟರ್ ಜೀವರತ್ನಯ್ಯ, ಇದನ್ನೆಲ್ಲ ನೀವು ಮೊದಲೇ ಚೆನ್ನಾಗಿ ಅರಿಯಬೇಕಾಗಿತ್ತು. ವಾಟ್ ಇಸ್ ದಿಸ್? ಮಿಸ್ಟರ್ ದೇವಯ್ಯ ಗೌಡ, ನಾನು ನಿಮ್ಮ ಸಂಬಂಧಿಯೊಡನೆ ಮಾತನಾಡಬೇಕಾಗಿದೆ. ದಯವಿಟ್ಟು ಅವರನ್ನು ಕರೆದುಕೊಂಡು ಬಾ. ಅಕ್ಕೇನಂತೆ ಮುಕುಂದ, ಫಾದರ್, ತಮಗೆ ಇಲ್ಲಿಯ ಜನರ ನೀತಿ ರೀತಿ ನಡೆ ನುಡಿ ಯಾವುದರ ಪರಿಚಯವೂ ಇಲ್ಲ. ಇವರೊಡನೆ ನಾವು ತುಂಬಾ ಎಚ್ಚರಿಕೆಯಿಂದಿರಬೇಕು. ಈ ಮುಕುಂದಯ್ಯ ಕೋಣೂರಿನವನು, ಕೇಡಿ ನಂಬರ್ 1. ಇತ್ತೀಚೆಗಷ್ಟೇ ಹೂವಳ್ಳಿ ವೆಂಕಟಣ್ಣನ ಮಗಳನ್ನು ಮದುವೆಯಾಗುವುದಾಗಿ ನಂಬಿಸಿ ಅವರ ಆಸ್ತಿ ಲಪಟಾಯಿಸಲು ಹೊಂಚು ಹಾಕುತ್ತಿದ್ದಾನೆ. ಬೆಟ್ಟಲ್ಲಿ ಬಚ್ಚ ಎಂಬಾತನಿಗೆ ಗೊತ್ತಾಗಿದ್ದ ತಿಮ್ಮಿ ಎಂಬ ಹುಡುಗಿಯನ್ನು, ಗುತ್ತಿ ಎಂಬ ಹೊಲೆಯನ್ನು ಅಪಹರಿಸುವಲ್ಲಿ ಸಹಕಾರ ನೀಡಿದ್ದಾನೆ. ಕಾವೇರಿ ಎಂಬ ಹುಡುಗಿಯ ಆತ್ಮಹತ್ಯೆಗೆ ಕಾರಣರಾದ ಆ ಪುಂಡ ಮುಸಲ್ಮಾನ ಸಾಬರನ್ನು ಈತನನ್ನು ಹಿಡಿಸಿ ಕಾನೂನು ರೀತಿಯ ಶಿಕ್ಷೆಗೆ ಗುರಿಪಡಿಸಬೇಕಾಗಿದೆ. ನೋ ಮೈ ಚೈಲ್ಡ್, ಕ್ರಿಸ್ತ ಸ್ವಾಮಿಯ ಸಂದೇಶವನ್ನು ಕ್ರೈಸ್ತೋಚಿತವಲ್ಲದ ವಿಧಾನಗಳಿಂದ ನೀವು ಪ್ರಚಾರ ಮಾಡಲು ಹೊರಟಿರಾದರೆ ಜನರನ್ನು ಮೈಮೇಲೆ ಹಾಕಿಕೊಂಡು ತದ್ವಿರುದ್ಧ ಪರಿಣಾಮಕ್ಕೆ ಭಾಜನರಾಗುತ್ತೀರಿ.
ನಾವು ನಮ್ಮ ಮೂಲ ಉದ್ದೇಶಗಳನ್ನೆಲ್ಲ ತ್ಯಜಿಸಿ ಸತ್ವ ಮಾರ್ಗದಿಂದಲೇ ಮುಂದುವರಿದು ಜನರ ನಂಬಿಕೆಗೆ ಪಾತ್ರರಾಗಬೇಕು. ಅವರ ವಿಶ್ವಾಸ ಲಭಿಸಿದ ತರುವಾಯವೇ ನಾವು ಅವರಿಗೆ ಉಪದೇಶವನ್ನು ಮಾಡಬೇಕು. ಔಷಧೋಪಚಾರ, ವಿದ್ಯಾಭ್ಯಾಸ ಮೊದಲಾದ ಸಹಾಯಗಳ ಮೂಲಕ ನಾವು ಅವರ ಹೃದಯವನ್ನು ಗೆಲ್ಲಬೇಕು. ಮತೀಯ ಮೌಢ್ಯಗಳಿಂದ ಅವರಿಗಾಗುತ್ತಿರುವ ಅಪಾಯವನ್ನು ಉಪಾಯವಾಗಿ ಅವರಿಗೆ ಮನದಟ್ಟಾಗುವಂತೆ ಮಾಡಬೇಕು. ನಮಸ್ಕಾರ ಪಾದ್ರಿಗಳಿಗೆ. ಮಿಸ್ಟರ್ ಮುಕುಂದಯ್ಯ ಗೌಡರೇ, ನೀವು ಎಂಥ ಭಯಂಕರ ಅಪರಾಧ ಕಾರ್ಯದಲ್ಲಿ ತೊಡಗಿದ್ದೀರಿ ಎಂಬುದು ನಿಮಗೆ ಅರ್ಥವಾಗಿದೆ. ಗುಂಡಿಕ್ಕಿ ಕೊಂದವರಿಗೆ ದೊಡ್ಡ ಶಿಕ್ಷೆಯೇ ಆಗುತ್ತದೆ. ಗೊತ್ತು ಸ್ವಾಮಿ, ಆದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನನ್ನ ಅಕ್ಕಯ್ಯನ್ನ ನನ್ನ ಭಾವ ಉಳಿಸ್ಕೊಡ್ಬೇಕಲ್ವಾ? ಅದಲ್ಲದೆ ಅವಳ ಪ್ರಾಣ ನಾನು ಉಳಿಸ್ಬೇಕಲ್ವಾ? ಅದಕ್ಕೆ ಹಿಂಗ್ ಮಾಡಬೇಕಾಯ್ತು ಅಷ್ಟೇ. ಹಾಗಾದರೆ ಬಂದೂಕು ಯಾಕೆ ತಂದಿದ್ದೀರಿ? ನೀವೇ ಬೇಕಾದ್ರೆ ಇದನ್ನ ಪರಿಶೀಲನೆ ಮಾಡಿ ನೋಡಿ. ಇದರಲ್ಲಿ ಬರೀ ಕೇಪ್ ಕಟ್ಟಿದ್ದೀನಿ ಅಷ್ಟೇ, ರವೆ ಗುಂಡಿ ಏನು ಹಾಕಿಲ್ಲ. ಮಿಸ್ಟರ್ ಮುಕುಂದಯ್ಯ ಗೌಡರೇ, ನೀವು ನಮ್ಮ ಜಾತಿಗೆ ಸೇರದಿದ್ದರೆ ಚಿಂತೆ ಇಲ್ಲ. ಆದರೆ ನಾನು ನಿಮಗೊಂದು ಮಾತನ್ನ ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಎಲ್ಲಿಯವರೆಗೆ ನಿಮ್ಮ ಜಾತಿಯವರು ಬ್ರಾಹ್ಮಣರ ಪಾದ ತೊಳೆದು ಅದನ್ನೇ ತೀರ್ಥವೆಂದು ಕುಡಿದರೆ ತಮ್ಮ ಧರ್ಮ ಜೀವನ ಸರ್ವಸ್ವ ಎಂದು ಭಾವಿಸುವರು, ಅಲ್ಲಿಯವರೆಗೆ ನಿಮಗೆ ನಾಮಧಾರಿ ಗೌಡರಿಗೆ ಇತರ ಬ್ರಾಹ್ಮಣೇತರ ವರ್ಗದವರಿಗೆ ಉದ್ಧಾರವಿಲ್ಲ, ಉಳಿಗತಿ ಇಲ್ಲ. ಮಿಸ್ಟರ್ ದೇವಯ್ಯ ಗೌಡ, ಮಿಸ್ಟರ್ ಮುಕುಂದಯ್ಯ ಗೌಡ, ಇಂದಿನ ಈ ಮಿಷನರಿ ಹೈಸ್ಕೂಲಿನ ದಿನವನ್ನ ನನ್ನ ಪ್ರಥಮ ಹೆಜ್ಜೆಯನ್ನಾಗಿ ನಾನು ಸ್ವೀಕರಿಸುತ್ತಿದ್ದೇನೆ. ನಿಮ್ಮ ಊರಿನ ಮಕ್ಕಳನ್ನ, ನಿಮ್ಮ ಮನೆಯ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸುತ್ತೇವೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ? ನಮ್ಮನೆ ಮಕ್ಕಳು ಸೇರ್ಸಕ್ಕೆ ಅಂತ ಏನು ಅಭ್ಯಂತರ ಇಲ್ಲ. ಏನಂತೀರಾ ಈಗಲೇ? ಮಕ್ಕಳೆಲ್ಲ ಸಿದ್ಧವಾಗಿ ಬಂದಿದ್ದಾರೆ ಆಗ್ಲೇ. ಬಾಬಾ, ಜಾತಿಗೆ ಸೇರ್ಸ್ಕೊಳ್ಳೋ ಒಂದು ವಿಷಯ ಬಿಟ್ಟು ಇನ್ಯಾವುದಕ್ಕೂ ನಾವು ಸಹ್ಯ. ಹಾಗಾದರೆ ಮಿಸ್ಟರ್ ದೇವಯ್ಯ ಗೌಡ, ಮಿಸ್ಟರ್ ಮುಕುಂದಯ್ಯ ಗೌಡ, ಬನ್ನಿ ನಾವೆಲ್ಲ ಒಂದಾಗಿ ಹೊಸ ನಾಡನ್ನ ಕಟ್ಟೋಣ, ಹೊಸ ಕ್ರಾಂತಿಯನ್ನ ಸೃಷ್ಟಿಸೋಣ. ಮಿಸ್ಟರ್ ಜೀವರತ್ನಯ್ಯ, ಫಾದರ್, ನಾವಿನ್ನು ಹೊರಡೋಣವೇ? ಎಸ್ ಫಾದರ್. ಆಮೇನ್. ನಮ್ಮನ್ನು ನಂಬಿಸಿ ಮೋಸ ಮಾಡಬಾರದಾಗಿತ್ತು. ಇರಲಿ, ಇನ್ನು ಮುಂದಾದರೂ ಆ ಪ್ರಭು ಯೇಸುವು ನಿಮಗೆ ಸದ್ಬುದ್ಧಿಯನ್ನು ಕೊಡಲು. ಲೇ ಮುಕುಂದ, ಈ ಸ್ಕೂಲ್ ಶುರು ಆಗ್ತಿದ್ದಂಗೆ ನಮ್ ಕಾಡು ಧರ್ಮ ತಿಮ್ಮು ಎಲ್ಲಾನು ಸೇರ್ಸ್ಬಿಡೋಣ. ಹೌದು, ಎಲ್ಲರನ್ನು ಸೇರ್ಸ್ಬಿಡೋಣ. ಏನಂತೀಯ ಧರ್ಮ? ಆಯ್ತು ಚಿಕ್ಕಪ್ಪಯ್ಯ. ಏ ಬಚ್ಚ, ಬೈಸ್ಕಲ್ ತಗ, ನಾವಿನ್ ಹೋಗೋಣ. ಬರೋದಾ? ಸರಿ, ಅಕ್ಕ ಏನು ಹುಷಾರಾಗಿ ನೋಡ್ಕೊಳಪ್ಪ. ಮನೆಗೆ ಬರ್ತೀನಿ ಆಮೇಲೆ. ಆಯ್ತಾ? ನಾನು ಹೆದರಿ ಬಿಟ್ಟಿದ್ದೆ ಕಣ. ಪಾದ್ರಿ ಅವನ ಮಗನ ಮನುಜನ ಈ ದೋಣಿ ಕಾಯ ಸಾಕಪ್ಪ, ಸಾಕು. ಒಂದ್ 15-20 ದಿನ ಮುಂಚಿತವಾಗಿ ಬಂದಿದ್ರೆ ನಮ್ಗಿದ್ರೆ ಹಂಗೆ ಯಾಕ್ಬೇಕಿತ್ತು? ಸಲೀಸಾಗಿ ಕಲ್ಸಾರದ್ಮೇಲೆ ದಾಂಟ್ ಹೋಗ್ತಿದ್ವಲ್ಲ. ಹೌದಮ್ರು ಕಾಣಿ, ನಮ್ಮ ಕಾನೂನು ಸೇರಿಗಾರರು ಆದ್ರಲ್ಲ ಈ ಕಲ್ಸಾರದ್ಮೇಲೆ